ಹೆಲೋ ಫ್ರೆಂಡ್ಸ್, ಪರ್ಸುಯೇಷನ್ ಅಂದರೆ ಬೇರೆಯವರ ಮನವೊಲಿಸುವುದು, ಅವರ ಪಾಯಿಂಟ್ ಆಫ್ ವ್ಯೂ ಅನ್ನು ಚೇಂಜ್ ಮಾಡಿ ನಿಮ್ಮ ರಿಕ್ವೆಸ್ಟ್ ಮತ್ತು ಕಮಿಟ್ಮೆಂಟನ್ನು ಒಪ್ಪಿಕೊಳ್ಳುವಂತೆ ಅವರನ್ನು ಕನ್ವಿನ್ಸ್ ಮಾಡುವಂತಹ ಒಂದು ಕಲೆಯಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವು ಪರ್ಸುಯೇಷನ್ ವಿಧಾನಗಳನ್ನು ವಿವರಿಸಲಿದ್ದೇವೆ. ಈ ವಿಧಾನಗಳ ಮೂಲಕ ನಾವು ನಮ್ಮ ರಿಕ್ವೆಸ್ಟನ್ನು ಬೇರೆಯವರು ಒಪ್ಪಿಕೊಳ್ಳುವಂತೆ ಕನ್ವಿನ್ಸ್ ಮಾಡಬಹುದು. ಇನ್ನು ನಮ್ಮ ಡೈಲಿ ಲೈಫ್ನಲ್ಲಿ ಹಲವು ರೀತಿಯ ಪರ್ಸುಯೇಷನ್ ಫ್ಯಾಕ್ಟರ್ಸ್ಗಳು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. ಪರ್ಸುಯೇಷನ್ನಲ್ಲಿ ಪ್ರಮುಖವಾಗಿ 3 ವಿಧಾನಗಳಿವೆ. ಅವುಗಳೆಂದರೆ ಈಥೋಸ್, ಪ್ಯಾಥೋಸ್, ಲೋಗೋಸ್. ಮೊದಲನೆಯದು ಈಥೋಸ್. ಅಂದರೆ ಸೊಸೈಟಿಯಲ್ಲಿ ಯಾವುದೇ ಒಂದು ಫೇಮ್, ಒಂದು ಅಧಿಕಾರ, ಪ್ರಸಿದ್ಧಿ ಹೊಂದಿರುವಂಥ ವ್ಯಕ್ತಿಗಳ ಮಾತುಗಳಿಗೆ ಪ್ರೇರಿತರಾಗಿ ಜನರು ಅವರ ಮಾತುಗಳನ್ನು ಒಪ್ಪಿಕೊಳ್ಳುವುದು, ಅವರ ಮಾತುಗಳಿಗೆ ಪರ್ಸುಯೇಷನ್ ಆಗುವುದು. ಉದಾಹರಣೆಗೆ ಅದು ಒಬ್ಬ ಫೇಮಸ್ ಮೋಟಿವೇಶನಲ್ ಸ್ಪೀಕರ್ ಆಗಿರಬಹುದು, ಫೇಮಸ್ ಆಥರ್ ಆಗಿರಬಹುದು, ರೈಟರ್ ಆಗಿರಬಹುದು, ಸೆಲೆಬ್ರಿಟಿಗಳಾಗಿರಬಹುದು ಅಥವಾ ಪೊಲಿಟಿಷಿಯನ್ ಆಗಿರಬಹುದು. ಇಂತಹ ವ್ಯಕ್ತಿಗಳ ಲಾಜಿಕಲ್ ಥಾಟ್ಸ್ ಮತ್ತು ರ್ಯಾಷನಾಲಿಟಿಯನ್ನು ಅವರ ಆಡಿಯನ್ಸ್ಗಳು ಬಹಳ ಬೇಗನೆ ಒಪ್ಪಿಕೊಳ್ಳಲು ರೆಡಿ ಇರ್ತಾರೆ. ಹೌದು, ಒಬ್ಬ ಫೇಮಸ್ ಹೀರೋಗೆ ಲಕ್ಷಾಂತರ ಜನ ಅಭಿಮಾನಿಗಳಿರ್ತಾರೆ. ಅದರಲ್ಲೂ ಇನ್ನೂ ಕೆಲವರಂತೂ ಆ ನಟನನ್ನು ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಸೊ ಇಂತಹ ನಟರು ಏನೇ ಹೇಳಿದರೂ ಕೂಡ, ಏನೇ ಮಾಡಿದರೂ ಕೂಡ ಅವರ ಫಾಲೋವರ್ಸ್ಗೆ ಅದೇ ಸರಿ ಅನಿಸುತ್ತೆ, ಅದನ್ನೇ ಫಾಲೋ ಮಾಡ್ತಾರೆ. ಅದು ಕೆಟ್ಟದಾದ್ರೂ ಆಗಿರಬಹುದು, ಒಳ್ಳೆಯದಾದ್ರೂ ಆಗಿರಬಹುದು. ಆ ಸೆಲೆಬ್ರಿಟಿಗಳು ಏನೇ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಲ್ಲುತ್ತಾರೆ. ಅದೇ ರೀತಿ ಪಾಲಿಟಿಕ್ಸ್ನಲ್ಲೂ ಕೂಡ ತಮ್ಮ ಕಮ್ಯುನಿಟಿಯ ನಾಯಕ ಏನೇ ಮಾಡಿದರೂ ಕೂಡ ಆ ಇಡೀ ಕಮ್ಯುನಿಟಿಯ ಜನ ಆತನ ಸಪೋರ್ಟ್ಗೆ ನಿಲ್ಲುತ್ತೆ. ಅದು ಕೆಟ್ಟದಾದ್ರೂ ಆಗಿರಬಹುದು ಅಥವಾ ಒಳ್ಳೆಯದಾದ್ರೂ ಆಗಿರಬಹುದು. ಅದರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಕೂಡ ಮಾಡೋದಿಲ್ಲ, ಕ್ವಶನ್ ಮಾಡೋದಿಲ್ಲ. ಬದಲಿಗೆ ತಮ್ಮ ನಾಯಕನನ್ನು ಸಮರ್ಥನೆ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಕಾರಣ ಅವರು ತಮ್ಮ ಕಮ್ಯುನಿಟಿಯ ಪ್ರಭಾವಕ್ಕೆ ಒಳಗಾಗಿ ಆ ಲೀಡರ್ಗೆ ಮೆಂಟಲಿ ಪರ್ಸುಯೇಡ್ ಆಗಿರ್ತಾರೆ. ಇದೇ ಪರ್ಸುಯೇಷನ್ ಪ್ರಿನ್ಸಿಪಲ್ ಆಧಾರದ ಮೇಲೆನೆ ದೊಡ್ಡ ದೊಡ್ಡ ಬ್ರಾಂಡ್ಗಳು ಫೇಮಸ್ ಸೆಲೆಬ್ರಿಟಿಗಳನ್ನೇ ತಮ್ಮ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ಗೆ ಬಳಕೆ ಮಾಡಿಕೊಳ್ಳುತ್ತಾರೆ. ಯಾಕಂದ್ರೆ ಯಾವಾಗ ಒಬ್ಬ ಫೇಮಸ್ ಸೆಲೆಬ್ರಿಟಿ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಒಂದು ಬ್ರ್ಯಾಂಡ್ಗೆ ಅಡ್ವರ್ಟೈಸ್ ಮಾಡ್ತಾನೋ, ಆಗ ಜನರು ತಮ್ಮ ಮನಸ್ಸಿನಲ್ಲಿ ಆ ಪ್ರಾಡಕ್ಟ್ ಖಂಡಿತ ಒಳ್ಳೆಯ ಕ್ವಾಲಿಟಿದ್ದಾಗಿರುತ್ತೆ ಅಂತ ಕನ್ವಿನ್ಸ್ ಆಗ್ತಾರೆ. ಸೊ ಈ ರೀತಿ ಪಾಲಿಟಿಕ್ಸ್ ವಿಚಾರ ಬಂದಾಗ ಕಮ್ಯುನಿಟಿಯನ್ನು ಒಂದು ಪರ್ಸುಯೇಷನ್ ಆಗಿ ಯೂಸ್ ಮಾಡಿಕೊಳ್ಳಲಾಗುತ್ತೆ. ಅದೇ ರೀತಿ ಪ್ರಾಡಕ್ಟ್ಸ್, ಅಪ್ಲಿಕೇಶನ್ ಮತ್ತು ಹಲವು ಸೋಷಿಯಲ್ ಮೀಡಿಯಾಗಳ ಮಾರ್ಕೆಟಿಂಗ್ ವಿಚಾರ ಬಂದಾಗ ಸೆಲೆಬ್ರಿಟಿಗಳನ್ನು, ಬ್ಯೂಟಿಫುಲ್ ಮಾಡೆಲ್ಸ್ಗಳನ್ನು ಒಂದು ಪರ್ಸುಯೇಷನ್ ಆಗಿ ಯೂಸ್ ಮಾಡಿಕೊಳ್ಳುತ್ತಾರೆ. ಕೇವಲ ಮೆಚೂರ್ ಆಗಿ ಯೋಚಿಸುವಂಥ ವ್ಯಕ್ತಿಗಳು ಮಾತ್ರ ಇಂತಹ ಪರ್ಸುಯೇಷನ್ಗೆ ಒಳಗಾಗದೆ ರೈಟ್ ಮತ್ತು ರಾಂಗ್ ಬಗ್ಗೆ ಕ್ಲಿಯರ್ ಆಗಿ ಅನಲೈಸ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ. ನೆಕ್ಸ್ಟ್, ಎರಡನೆಯದು ಪ್ಯಾಥೋಸ್. ಪ್ಯಾಥೋಸ್ ಪರ್ಸುಯೇಷನ್ ಅಂದರೆ ಕೆಲವು ಪಿಕ್ಚರ್ಸ್, ಜೆಸ್ಚರ್, ಆಡಿಯೋ ಮತ್ತು ಕೆಲವು ಎಕ್ಸ್ಪ್ರೆಷನ್ಗಳ ಮುಖಾಂತರ ಜನರ ಎಮೋಷನ್ಸ್ ಅನ್ನು ಟಾರ್ಗೆಟ್ ಮಾಡುವುದು, ಅವರು ಅದಕ್ಕೆ ಕನ್ವಿನ್ಸ್ ಆಗುವಂತೆ ಪರ್ಸುಯೇಡ್ ಮಾಡುವುದು. ಹ್ಯೂಮನಿಟಿ ಆಧಾರದ ಮೇಲೆ ಒಂದು ಉತ್ತಮ ಉದಾಹರಣೆ ಕೊಡುವುದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಗುವಿನ ಫೋಟೋ ಹಾಕಿ ಈ ಮಗುಗೆ ಗಂಭೀರವಾದ ಕಾಯಿಲೆ ಇದೆ, ಡೊನೇಟ್ ಮಾಡಿ ಅಂತ ಕೇಳಿದ್ರೆ ಬಹಳಷ್ಟು ಜನ ಎಮೋಷನಲಿ ಆ ಪೋಸ್ಟ್ಗೆ ಕನೆಕ್ಟ್ ಆಗಿ ತಮ್ಮಿಂದ ಏನಾದರೂ ಹಣ ಸಹಾಯ ಮಾಡಲು ಕನ್ವಿನ್ಸ್ ಆಗ್ತಾರೆ. ಅದೇ ರೀತಿ ಇನ್ನೊಂದು ಉದಾಹರಣೆ ಎಂದರೆ, ಒಂದು ಮುದ್ದಾದ ಪಪ್ಪಿಯ ಫೋಟೋ ಹಾಕಿ ನೀವು ಕೊಡುವಂಥ ಡೊನೇಷನ್ ಈ ಸ್ಟ್ರೀಟ್ ಪಪ್ಪಿಗೆ ಒಂದು ಗುಡ್ ಹೋಮ್ ಅರೇಂಜ್ ಮಾಡಲು ನೆರವಾಗುತ್ತದೆ ಅಂತ ಬ್ಯಾನರ್ ಹಾಕಿದರೆ ಬಹಳಷ್ಟು ಜನ ಆ ವಿಷಯಕ್ಕೆ ಡೊನೇಟ್ ಮಾಡ್ತಾರೆ. ಕಾರಣ ಅವರು ಆ ಮುದ್ದಾದ ಪಪ್ಪಿಯ ಪಿಕ್ಚರ್ಗೆ ಎಮೋಷನಲಿ ಪರ್ಸುಯೇಡ್ ಆಗಿರ್ತಾರೆ. ಇನ್ನು ಈ ಪ್ಯಾಥೋಸ್ ಪರ್ಸುಯೇಷನ್ ಅನ್ನು ನಿಮ್ಮ ಸ್ನೇಹಿತರು, ಆಪ್ತರ ಮೇಲೂ ಕೂಡ ಅಪ್ಲೈ ಮಾಡಬಹುದು. ಅವರು ನಿಮ್ಮ ಹಲವು ರಿಕ್ವೆಸ್ಟ್ ಅನ್ನು ಒಪ್ಪಿಕೊಳ್ಳುವಂತೆ ಮಾಡಲು ಈ ಪ್ಯಾಥೋಸ್ ಪರ್ಸುಯೇಷನ್ ಅನ್ನು ಬಳಕೆ ಮಾಡಬಹುದು. ಇದಕ್ಕಾಗಿ ಸೈಕಾಲಜಿಸ್ಟ್ಗಳು ಸೋಷಿಯಲ್ ಸೈಕಾಲಜಿ ಆಧಾರದ ಮೇಲೆ 2 ವಿಧಾನಗಳನ್ನು ತಿಳಿಸುತ್ತಾರೆ. ಅದರಲ್ಲಿ ಮೊದಲನೆಯದು ಡೋರ್ ಇನ್ ದ ಫೇಸ್ ಟೆಕ್ನಿಕ್. ಈ ಟೆಕ್ನಿಕ್ ನ ಪ್ರಕಾರ ನೀವು ಇತರರಿಗೆ ಯಾವುದಾದರೂ ಒಂದು ರಿಕ್ವೆಸ್ಟ್ ಮಾಡಬೇಕೆಂದರೆ ಮೊದಲಿಗೆ ದೊಡ್ಡ ರಿಕ್ವೆಸ್ಟ್ ಮಾಡಬೇಕು. ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಅನ್ನೋ ಕ್ಲಾರಿಟಿ ನಿಮಗೂ ಕೂಡ ಇರುತ್ತೆ. ಅದರ ನಂತರ ನಿಮ್ಮ ನಿಜವಾದ ರಿಕ್ವೆಸ್ಟ್ ಮಾಡಬೇಕು. ಉದಾಹರಣೆಗೆ, ಈಗ ನಿಮಗೆ 500 ರೂಪಾಯಿಯ ಅವಶ್ಯಕತೆ ಇದೆ, ಅದನ್ನು ನಿಮ್ಮ ಸ್ನೇಹಿತನ ಬಳಿ ಕೇಳಬೇಕು. ಆಗ ಮೊದಲಿಗೆ ಆತನ ಬಳಿ 5,000 ರೂಪಾಯಿ ಸಾಲ ಕೇಳಬೇಕು. ಆಗ ಆತ ಆ ರಿಕ್ವೆಸ್ಟ್ ಅನ್ನು ರಿಜೆಕ್ಟ್ ಮಾಡಿ ಏನಾದರೂ ನೆಪ ಹೇಳುತ್ತಾನೆ. ಆಗ ನೀವು ಸರಿ ಹೋಗ್ಲಿ ಬಿಡು, ನಾನು ಬೇರೆ ಕಡೆ ಅರೇಂಜ್ ಮಾಡ್ತೀನಿ, ಸದ್ಯಕ್ಕೆ ನನಗೆ 500 ರೂಪಾಯಿ ಕೊಡು ಸಾಕು ಅಂತ ಕೇಳಿದಾಗ ಆತನಿಗೆ ಒಂದು ರೀತಿ ಮೆಂಟಲಿ ಪ್ರೆಷರ್ ಆಗುತ್ತೆ. ಈಗಾಗಲೇ ನಾನು ಈತನ 5,000 ರೂಪಾಯಿಯ ರಿಕ್ವೆಸ್ಟ್ ಅನ್ನು ರಿಜೆಕ್ಟ್ ಮಾಡಿದ್ದೇನೆ, ಈಗ ಈ 500 ರೂಪಾಯಿನೂ ಕೂಡ ಕೊಡೋದಕ್ಕೆ ಆಗೋಲ್ಲ ಅಂತ ಹೇಳುವುದು ಸರಿಯಲ್ಲ ಅಂತ ಆಲ್ಮೋಸ್ಟ್ 500 ರೂಪಾಯಿ ಕೊಡಲು ಆತ ಕನ್ವಿನ್ಸ್ ಆಗ್ತಾನೆ. ಸೊ ಈ ರೀತಿ ಯಾವುದೇ ವಿಚಾರದಲ್ಲಿ ನಿಮ್ಮ ರಿಕ್ವೆಸ್ಟ್ ಅನ್ನು ಇತರರು ಒಪ್ಪಿಕೊಳ್ಳಬೇಕೆಂದರೆ ಮೊದಲು ಅವರ ಬಳಿ ದೊಡ್ಡ ರಿಕ್ವೆಸ್ಟ್ ಮಾಡಿ, ನಂತರ ನಿಮ್ಮ ಅಸಲಿ ರಿಕ್ವೆಸ್ಟ್ ಮಾಡಿ. ಇದರಿಂದ ಆಲ್ಮೋಸ್ಟ್ 70 to 80% ಅವರು ಆ ರಿಕ್ವೆಸ್ಟ್ ಅನ್ನು ಒಪ್ಪಿಕೊಳ್ಳಲು ಸೈಕಾಲಜಿಕಲಿ ಕನ್ವಿನ್ಸ್ ಆಗ್ತಾರೆ. ನೆಕ್ಸ್ಟ್, ಸೈಕಾಲಜಿಸ್ಟ್ಗಳು ಸಜೆಸ್ಟ್ ಮಾಡುವಂತ ಇನ್ನೊಂದು ಪ್ಯಾಥೋಸ್ ಪರ್ಸುಯೇಷನ್ ವಿಧಾನವೆಂದರೆ ಫೇವರ್ ದೆಮ್. ಅಂದರೆ ಉದಾಹರಣೆಗೆ, ನಿಮಗೆ ಯಾರಾದರೂ ಒಂದು ಗಿಫ್ಟ್ ಕೊಡ್ತಾರೆ,
ಅದಕ್ಕೆ ಪ್ರತಿಯಾಗಿ ನೀವು ಕೂಡ ಅವರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅನ್ನೋ ಭಾವನೆ ಇರುತ್ತೆ. ಇನ್ನೊಂದು ಉದಾಹರಣೆ ಅಂದರೆ, ನಿಮ್ಮ ಸ್ನೇಹಿತನ ಜೊತೆಗೆ ಒಂದು ಹೋಟೆಲ್ಗೆ ಡಿನ್ನರ್ಗೆ ಹೋಗ್ತೀರಾ. ಡಿನ್ನರ್ನ ಪೂರ್ತಿ ಬಿಲ್ ನಿಮ್ಮ ಫ್ರೆಂಡ್ ಪೇ ಮಾಡ್ತಾನೆ. ಆಗ ನಿಮಗೆ ಒಂದು ರೀತಿ ಫೀಲ್ ಆಗುತ್ತೆ, ಅದಕ್ಕೆ ಪ್ರತಿಯಾಗಿ ನಾನು ಕೂಡ ಈತನಿಗೆ ಯಾವಾಗಲಾದರೂ ಒಂದು ಡಿನ್ನರ್ ಅರೇಂಜ್ ಮಾಡಬೇಕು ಅಂತ. ಸೊ ಒಂದು ರೀತಿ ಮುಯಿಗೆ ಮುಯಿ ಅನ್ನೋ ರೀತಿಯಲ್ಲಿ. ಸೊ ಈ ರೀತಿ ಫೇವರ್ ಕೂಡ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಫೇವರ್ ಅನ್ನು ರಿಟರ್ನ್ ಮಾಡಬೇಕು ಅನ್ನೋ ಪರ್ಸುಯೇಷನ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈಗ ನಿಮ್ಮ ಯಾವುದಾದರೂ ಒಂದು ರಿಕ್ವೆಸ್ಟ್ ಅನ್ನು ಬೇರೆಯವರು ಒಪ್ಪಿಕೊಳ್ಳುವಂತೆ ಮಾಡಬೇಕೆಂದರೆ ಮೊದಲು ಅವರ ಪರವಾಗಿ ಏನಾದರೂ ಕೆಲಸ ಮಾಡಿ, ಯಾವುದಾದರೂ ವಿಚಾರದಲ್ಲಿ ಅವರಿಗೆ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿ. ಇದರಿಂದ ಅವರಿಗೆ ನಿಮ್ಮ ಆ ಫೇವರ್ ಅನ್ನು ರಿಟರ್ನ್ ಮಾಡಬೇಕು ಅನ್ನೋ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಆಟೋಮೆಟಿಕಲಿ ಅವರು ಕೂಡ ನಿಮ್ಮ ಕೆಲವು ರಿಕ್ವೆಸ್ಟ್ ಗಳಿಗೆ ಒಪ್ಪಿಕೊಳ್ಳಲು ಮುಂದಾಗುತ್ತಾರೆ. ಹಾಗಂತ ಇಲ್ಲಿ ನಿಮ್ಮ ಎಲ್ಲಾ ಹೆಲ್ಪ್ ಗಳಿಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳಬೇಕು, ಸ್ವಾರ್ಥಿಗಳಾಗಬೇಕು ಅಂತ ಹೇಳ್ತಾ ಇಲ್ಲ. ಬದಲಿಗೆ ಯಾವ ರೀತಿ ಒಬ್ಬರ ಮನಸ್ಸನ್ನು ಪರ್ಸುಯೇಡ್ ಮಾಡಬಹುದು ಅಥವಾ ನಿಮಗೆ ಬೇರೆ ವ್ಯಕ್ತಿಗಳು ಯಾವ ರೀತಿ ಪರ್ಸುಯೇಷನ್ ಮಾಡಲು ಮುಂದಾಗುತ್ತಾರೆ ಎಂಬುದನ್ನು ತಿಳಿಸುತ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದರೂ ದೊಡ್ಡ ದೊಡ್ಡ ಮಾಲ್ಗಳಿಗೆ ಎಕ್ಸಿಬಿಷನ್ಗೆ ಹೋದಾಗ ಅಲ್ಲಿ ಕೆಲವು ಶಾಪ್ ಅಥವಾ ಅಂಗಡಿಯವರು ನಿಮಗೆ ಅವರ ಪ್ರಾಡಕ್ಟ್ ನ ಸ್ಯಾಂಪಲ್ ಕೊಡ್ತಾರೆ, ಅದನ್ನು ಫ್ರೀ ಆಗಿ ಯೂಸ್ ಮಾಡಲು ಅವಕಾಶ ಕೊಡ್ತಾರೆ, ನಂತರ ತಮ್ಮ ಪ್ರಾಡಕ್ಟ್ ಅನ್ನು ಖರೀದಿ ಮಾಡುವಂತೆ ಪ್ರಚೋದಿಸುತ್ತಾರೆ. ಸೊ ಆಲ್ರೆಡಿ ಅವರ ಪ್ರಾಡಕ್ಟ್ ಅನ್ನು ಫ್ರೀ ಆಗಿ ಯೂಸ್ ಮಾಡಿರುವುದರಿಂದ ನಿಮಗೆ ಅವುಗಳನ್ನು ಖರೀದಿ ಮಾಡಬೇಕು ಅನ್ನೋ ಟ್ರಿಗರ್ ಆಗುತ್ತೆ. ಅಟ್ಲೀಸ್ಟ್ ಅವರ ಬಳಿ ಏನಾದರೂ ಒಂದು ಪ್ರಾಡಕ್ಟ್ ಅನ್ನು ಖರೀದಿ ಮಾಡಬೇಕು ಅಂತ ಪರ್ಸುಯೇಡ್ ಆಗ್ತೀರಾ. ಇದು ಕೂಡ ಒಂದು ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರುತ್ತೆ ಮತ್ತು ಪ್ಯಾಥೋಸ್ ಪರ್ಸುಯೇಷನ್ ನ ಒಂದು ಪಾರ್ಟ್ ಆಗಿರುತ್ತದೆ. ನೆಕ್ಸ್ಟ್ ಮೂರನೆಯದು ಲೋಗೋಸ್ ಪರ್ಸುಯೇಷನ್ ಅಂದರೆ ಕೆಲವು ಲೋಗೋಸ್ ಮುಖಾಂತರ ಜನರನ್ನು ಮನವೊಲಿಸುವುದು. ಅಂದರೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್, ರೀಸನೇಬಲ್ ಆರ್ಗ್ಯುಮೆಂಟ್ಸ್, ರಿಪೋರ್ಟ್ಸ್ಗಳ ಮುಖಾಂತರ ಜನರನ್ನು ಮನವೊಲಿಸುವುದು. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ಗಳ ಅಡ್ಮಿಷನ್ ಪ್ರಾರಂಭ ಆದಾಗ ಕೆಲವು ಪ್ರತಿಷ್ಠಿತ ಸ್ಕೂಲ್ಗಳು ತಮ್ಮ ಸ್ಕೂಲ್ನ ಲೋಗೋ ಮುಖಾಂತರ ದೊಡ್ಡ ದೊಡ್ಡ ಬ್ಯಾನರ್ಸ್ಗಳನ್ನು ಹಾಕ್ತಾರೆ. ಅದರಲ್ಲಿ ತಮ್ಮ ಸ್ಕೂಲ್ನ ಸ್ಟೂಡೆಂಟ್ಸ್ಗಳು ಗಳಿಸಿರುವಂತಹ ಮಾರ್ಕ್ಸ್ ಮತ್ತು ರ್ಯಾಂಕಿಂಗ್ ಅನ್ನು ಡಿಸ್ಪ್ಲೇ ಮಾಡ್ತಾರೆ, ಪಾಂಪ್ಲೆಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈ ರೀತಿಯ ಲೋಗೋಸ್ಗಳಿಂದಲೂ ಕೂಡ ಬಹಳಷ್ಟು ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಅಂತಹ ಬೆಸ್ಟ್ ಸ್ಕೂಲ್ನಲ್ಲಿ ಎಜುಕೇಶನ್ ಕೊಡಿಸಲೇಬೇಕು ಅಂತ ಪರ್ಸುಯೇಡ್ ಆಗ್ತಾರೆ. ಇದಲ್ಲದೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ಸ್ಗಳ ಗಮನ ಸೆಳೆಯಲು ಹಲವು ಕಂಪನಿಗಳು ಕೂಡ ತಮ್ಮ ಬ್ಯಾಲೆನ್ಸ್ ಶೀಟ್ ಸ್ಟಾಟಿಸ್ಟಿಕ್ಸ್ ಅನ್ನು ಲೋಗೋ ರೀತಿಯಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ತಮ್ಮಲ್ಲಿನ ಪ್ರಾಫಿಟ್ ರಿಪೋರ್ಟ್ಸ್ ಗಳನ್ನ ಪಬ್ಲಿಷ್ ಮಾಡ್ತಾರೆ. ಅದೇ ರೀತಿ ಕಲರ್ ಸೈಕಾಲಜಿಯಲ್ಲಿ ಯೆಲ್ಲೋ ಕಲರ್ಗೆ ಹ್ಯೂಮನ್ ಅಟ್ರಾಕ್ಷನ್ ಅನ್ನು ಬಹಳ ಬೇಗನೆ ಅಟ್ರಾಕ್ಟ್ ಮಾಡುವಂತ ಎಬಿಲಿಟಿ ಇದೆ. ಇನ್ನು ರಿಸರ್ಚ್ ನ ಪ್ರಕಾರ ಯೆಲ್ಲೋ ಕಲರ್ಗೆ ನಮ್ಮಲ್ಲಿನ ಎಪಿಟೈಟ್ ಅನ್ನು ಇನ್ಕ್ರೀಸ್ ಮಾಡುವಂತ ಎಬಿಲಿಟಿ ಇದೆ, ಅಂದರೆ ನಮ್ಮಲ್ಲಿನ ಹಸಿವನ್ನು ಹೆಚ್ಚಿಸುವಂತ ಸಾಮರ್ಥ್ಯವಿದೆ. ಇದೇ ಕಾರಣಕ್ಕೆ ಬಹಳಷ್ಟು ಫುಡ್ ಲೋಗೋಗಳಲ್ಲಿ ಯೆಲ್ಲೋ ಕಲರ್ ಅನ್ನು ಬಳಕೆ ಮಾಡಲಾಗುತ್ತೆ. ಪ್ರತಿಷ್ಠಿತ ಬ್ರಾಂಡ್ ರೆಸ್ಟೋರೆಂಟ್ ಗಳಲ್ಲೂ ಕೂಡ ಆ ಶಾಪ್ ಡಿಸೈನ್ ನಲ್ಲಿ ಯೆಲ್ಲೋ ಕಲರ್ ಅನ್ನು ಜಾಸ್ತಿ ಬಳಕೆ ಮಾಡಿರುತ್ತಾರೆ. ಅಷ್ಟೇ ಯಾಕೆ, ಬಹಳಷ್ಟು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಹೆಡ್ಡಿಂಗ್ ನಲ್ಲಿ ಯೆಲ್ಲೋ ಕಲರ್ ಅನ್ನು ಬಳಕೆ ಮಾಡುತ್ತಾರೆ. ಬಹಳಷ್ಟು ಕ್ಯಾಬ್ ಗಳ ಲೋಗೋ ಕಲರ್ ಕೂಡ ಯೆಲ್ಲೋ ಕಲರ್ ನಿಂದಲೇ ಕೂಡಿರುತ್ತೆ. ಸೊ ಈ ರೀತಿ ಲೋಗೋಸ್ ಪರ್ಸುಯೇಷನ್ ಅನ್ನು ಕೂಡ ಜನರನ್ನು ಕನ್ವಿನ್ಸ್ ಮಾಡುವುದರಲ್ಲಿ ಹಲವು ರೀತಿಯಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಪರ್ಸುಯೇಷನ್ ಮತ್ತು ಟೈಪ್ಸ್ ಆಫ್ ಪರ್ಸುಯೇಷನ್ ಬಗ್ಗೆ ತಿಳಿಸುವಂತ ಪ್ರಯತ್ನ ಇದಾಗಿತ್ತು. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.